ಹಲೋ, ಹೇಳಕ್ಕ. ಏನೇ ಫೋನ್ ಮಾಡಿದ್ದಲ್ಲ ಬೆಳಗ್ಗೆ ಬೆಳಗ್ಗೆನೆ? ಏನಿಲ್ಲ ಕಣಕ್ಕ, ನಮ್ಮ ಕಡೆ ಒಂದು ಗಂಡಿತ್ತು. ನಿಮ್ಮ ಮಗಳಿಗೆ ಮದುವೆ ಮಾಡ್ತೀರೇನೋ ಅಂತ ಕೇಳೋಣ ಅಂತ ಮಾಡಿದ್ದೆ. ಹುಡುಗ ಮನೆ ಕಡೆಯವರೆಲ್ಲ ಚೆನ್ನಾಗಿದ್ದಾರೆ ನೋಡ್ರಿ, ಅತ್ತಾಗ ಮದುವೆ ಮಾಡಿ ಮುಗಿಸ್ಬಿಡ್ರಿ. ಅಯ್ಯೋ, ಇವಾಗ ತಾನೇ ಡಿಗ್ರಿ ಮುಗಿಸ್ಕೊಂಡು ಇವಾಗ ತಾನೇ ನಾವು 1 ತಿಂಗಳು ಸಂಬಳನೂ ತಾಂಡಿಲ್ಲ ಕಣೆ. ಈಗ ತಾನೇ ಕೆಲಸ ಸೇರ್ಕೊಂಡಿದ್ದಾಳೆ. ಮುಂಚೆ ಕೆಲಸ ಮಾಡೋದು ಬೇಡವಾ ಅದು? ಅಯ್ಯೋ, ಹೆಣ್ಮಕ್ಳು ಎಷ್ಟು ಕೆಲಸ ಮಾಡಿರಿ ಏನಕ್ಕ, ಯಾವತ್ತಿದ್ರು ಮದುವೆ ಮಾಡ್ಬೇಕು ತಾನೇ, ಮಾಡು. ಅಲ್ಲ, ಮದುವೆ ಮಾಡ್ಬೇಕು, ಒಪ್ಕೊಂತೀನಿ ಕಣೆ. ಈಗಿನ ಮಕ್ಳು ನೋಡಿದ್ಯಲ್ಲವ, ಅವೇ ಒಪ್ಕೋಬೇಕು, ಅವೇ ಆಗಬೇಕು. ನಂದೇನು ಬಲವಂತ ಇಲ್ಲಪ್ಪ. ಅವಳು ಯಾವಾಗ ಆಗ್ತಾಳೆ ಆವಾಗಲೇ ಆಗಲಿ, ಆವಾಗಲೇ ಮನ್ಸು ಮಾಡ್ತೀವಿ ನಾವು. ಅಲ್ಲಿವರೆಗೂ ಮದುವೆ ಸುದ್ದಿನೇ ಎತ್ತವಲ್ಲ ನಾವು. ನೀವು ಹಂಗಂದ್ರೆ ಅವ್ರು ಹಂಗೆ ಬಿಟ್ಕೊಂಡು ಹೋಗ್ತಾರೆ ಕಣಕ್ಕ. ನೀವೊಂಚೂರು ಮಾತಾಡಿ ನೋಡು, ಏನು ಹೇಳ್ತಾಳೆ ಕೇಳು. ಅಯ್ಯೋ, ಏನು ಹೇಳಲ್ಲ ಕಣೆ. ನಾನೇನಂತೀನಿ ಗೊತ್ತೇನೆ, ನನ್ನ ಮಗಳು ಹೆಂಗೆ ಇಷ್ಟಪಡ್ತಾಳೋ ಹಂಗೆ. ಈ ವರ್ಷ ಆಗ್ತೀನಿ ಕಣಮ್ಮ, ನೋಡಿ ಅಂದರೆ ನೋಡೋಕೆ ರೆಡಿ. ಇನ್ನೊಂದು 2 ವರ್ಷ ಇರಮ್ಮ ಅಂತ ಹೇಳಿದ್ದಾಳೆ. ಇನ್ನೊಂದು 2 ವರ್ಷ ಇರಮ್ಮ ಅಂದಿದ್ದಾಳೆ. ಅವಳು ಯಾವಾಗ ಹೇಳ್ತಾಳೆ ಆವಾಗ ನೋಡೋಣ ತಗ. ಅಯ್ಯೋ, ಅವಳು ಅಲ್ಪ ಸ್ವಲ್ಪ ದುಡಿತಾ ಇದ್ದಾಳೆ, ದುಡಿಲಿ ತಗೊಳ್ಳೆ. ಅವ್ಳ ಕಾಲ ಮೇಲೆ ಅವ್ಳು ನಿಲ್ಲದ್ ಬೇಡವೇನೆ. ಇಲ್ಲಾಂದ್ರೆ ಎಲ್ಲದಕ್ಕೂ ಗಂಡನಿಗೆ ಕೈ ಚಾಚ್ತಾ ಇರಬೇಕು. 100 ಕೊಡಿ, 1000 ಕೊಡಿ, 50 ಕೊಡಿ ಅಂತ ಬಿಟ್ಟು ಕೈ ಚಾಚ್ತಾ ಇರಬೇಕು. ಬಿಡು, ಅವರು ಸ್ವತಂತ್ರವಾಗಿ ಬದುಕೋದ್ರ ದಾರಿ ಹುಡುಕೇನ್ಲಿ. ಏನು ಮದುವೆ ಮಾಡಿ ಕಳ್ಸೋದೇ ಒಂದು ದೊಡ್ಡ ವಿಷಯನಾ? ಅಯ್ಯೋ, ಹಂಗಲ್ಲ ಕಣಕ್ಕ. 4 ಜನ ನೋಡಿದವ್ರು ಏನಂತಾರೆ, ಓದಿಸಿ ಇನ್ನೂ ಇಷ್ಟು ವಯಸ್ಸಾದರೂ ಮದುವೆ ಮಾಡಿಲ್ಲ, ಹಂಗೆ ಬಿಟ್ಟವ್ರೆ ಅಂತ ಅನ್ನಲ್ವೇನಕ್ಕ ನಿನ್ನ? ಅಯ್ಯೋ, 4 ಜನ ನೋಡಿ ಮಾತಾಡೋರು ನಮ್ಗೆ ನನ್ನ ಬಟ್ಟೆ ಕೊಟ್ಟು ಸಾಕ್ತಾರೇನೆ. ಅಲ್ಲ ಕಣೆ, ಅಕ್ಕಪಕ್ಕದವರು 4 ಜನ ನೋಡಿದ್ರೆ ಏನಂತಾರೆ ಅಂತ ಬಿಟ್ಟು ಅವರಿಗೋಸ್ಕರ ನನ್ನ ಮಗಳನ್ನ ಹೆಂಗ್ ಬೇಕಂಗೆ ಮದುವೆ ಮಾಡೋಕ್ಕಾಗುತ್ತಾ? ಯಾರಿಗೆ ಬೇಕು ಅವ್ರಿಗೆ ಕೊಡೋಕ್ಕಾಗುತ್ತಾ ಹೇಳು? ನಾವು ಗಿಣಿ ಸಾಕ್ತಂಗೆ ಸಾಕಿ ಗಿಡಗನ ಕೈ ಕೊಡೋಕ್ಕಾಗುತ್ತಾ? ಅದನ್ನು ಸ್ವಲ್ಪ ಎಲ್ಲ ಯೋಚನೆ ಮಾಡಬೇಕು ತಾನೆ. ಎಣ್ಣೆ ತಿರೋರು ಇವ್ರಿಗೆ ಅವ್ರೇನಂತಾರೋ ಇವ್ರೇನಂತಾರೋ ಅಂತೇಳ್ಬಿಟ್ಟು ಅಯ್ಯೋ ಅವೆಲ್ಲ ಮಾಡೋಕ್ಕಾಗಲ್ಲ. ಇವಾಗ ಏನೋ ದುಡಿತಿದ್ದಾಳೆ ಅವಳು, ಹೇಳಿ ತಗೊಳ್ಳೆ. ಆಮೇಲೆ ನಾನು ಹೇಳ್ತೀನಿ ನಿನಗೆ, ಹೇಳ್ತೀನಿ ಗಂಡು ಹುಡ್ಕಕ್ಕೆ. ಹಂಗಲ್ಲ ಕಣಕ್ಕ. ಈಗ ಇನ್ನು ಬೇರೆಯವ್ರು ಬೇಡ ಬಿಡು, ಅಕ್ಕಪಕ್ಕದ ಮನೆಯವರು, ನಿಮ್ಮ ಸಂಬಂಧಿಕರು ಏನಂತಾರಕ್ಕ? ಇಷ್ಟು ವರ್ಷ ಆದ್ರೂ ಮಗಳು ಮದುವೆ ಮಾಡ್ದಂಗೆ ಮನೇಲೇ ಇಕ್ಕೊಂಡಳೆ, ಇವಳೇನೋ ಹಂಗೆ ಹಿಂಗೆ ಅಂತ ನಿಮ್ಮ ಮಗಳ ಬಗ್ಗೆ ಏನಾರು ಅನ್ಕೊಳಲ್ವ ಅವರು? ಅಲ್ಲ ಕಣೆ, ಸಂಬಂಧಿಕರು ಏನೇ ಅಂತಾರೆ. ಸಂಬಂಧಿಕರು ಏನೇ ನಮಗೇನು ಕೊಟ್ಟು ನಮಗೆ ಬಟ್ಟೆ ಊಟ ಕೊಟ್ಟು ಸಾಕ್ತಾ ಇದ್ದಾರ? ಇಲ್ಲ ತಾನೇ. ನಾವು ಕಷ್ಟಪಡ್ತಿದ್ದೀವಿ, ನಾವು ಬದುಕ್ತೀವಿ, ನಮ್ಮ ಇಷ್ಟಂತೆ ನಾವು ಬದುಕಬೇಕು. ಅವ್ರೇನಂತಾರೋ ಇವ್ರೇನಂತಾರೋ ಅಂತೇಳ್ಬಿಟ್ಟು ಎಂಥವ್ರಿಗೆ ಬೇಕು ಅಂಥವ್ರಿಗೆ ಮದುವೆ ಮಾಡಿ ಕೊಟ್ಬಿಟ್ಟು ಆಮೇಲೆ ನನ್ನ ಮಗಳಿಗೆ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಯಾರೇ ಬರ್ತಾರೆ? ಅಕ್ಕಪಕ್ಕದವ್ರು ಬರ್ತಾರ? ಸಂಬಂಧಿಕರು ಬರ್ತಾರ? ಯಾರು ಬರಲ್ಲ. ನೋಡಕ್ಕ, ಚೆನ್ನಾಗಿರೋ ಹೆಚ್ಚು ಕಮ್ಮಿ ಆಗೋಂಥದ್ದೇನು ಸಂಬಂಧ ತೋರಿಸ್ಬಿಡ್ತೀನಿ ನಾನು. ಹುಡುಗರು ಮನೆಯಾಗ ಚೆನ್ನಾಗಿದ್ದಾರೆ, ಅವ್ರ ಅಪ್ಪ ಅಮ್ಮ ಒಳ್ಳೆಯವರು, ಹುಡುಗನೂ ಒಳ್ಳೆಯನು, ಅದಕ್ಕೆ ನೋಡು ಅಂತ ಹೇಳ್ನಪ್ಪ ನಿನಗೆ. ಹ್ಞೂ ಸರಿ ಕಣೆ, ನೋಡೋಣ ತಗ. ಗಂಡನಿಗೆ ಗಂಡಿನ ಫೋಟೋ ಕಳಿಸಿರು, ನೋಡ್ತೀನಿ. ಅವಳ ತಗೋ ಮಾತಾಡ್ಬಿಟ್ಟು ನಾನು ನೋಡ್ತೀನಿ. ನೋಡಿ, ಇನ್ನೊಂದು ಮಾತು ಹೇಳಿರ್ತೀನಿ. ಅಕಸ್ಮಾತ್ ಏನಾರೋ ಮದುವೆ ಸೆಟ್ ಆಯಿತು ಅಂದರೆ ಒಂದು 5 ಲಕ್ಷ ರೂಪಾಯಿ ಕೊಟ್ಟಿರು, ಆಮೇಲೆ ಬೇಕಂದ್ರೆ ಕೊಡ್ತೀನಿ ನಾನು ನಿಧಾನಕ್ಕೆ. ಹಲೋ, ನಿಧಾನಕ್ಕೆ ಮಾಡಿರಾಗುತ್ತಾಳಕ್ಕ. ಏನು ಅರ್ಜೆಂಟ್ ಆಯ್ತಾ ಮದುವೆದು? ಆ ಹುಡುಗಿ ಅವಾಗ ಹೇಳುತ್ತ ಅವಾಗ ಹೇಳು, ಇದಕ್ಕಿಂತ ಒಳ್ಳೆ ಗಣ್ಣೆ ತೋರಿಸ್ತೀನಿ. ಯಾರು ಆಗಲ್ಲ ಕಣ್ರಿ. ಅವ್ರಂಗಂತಾರೆ ಇವ್ರಂಗಂತಾರೆ ಅಂತ ಹೇಳ್ಬಿಟ್ಟು ಎತ್ತು ಮಕ್ಳನ್ನ ಆಳ್ಬಾಗಿ ತಳ್ಳಕ್ಕಾಗುತ್ತಾ? ಜಲ್ದಿ ಮದುವೆ ಮಾಡಿ ಕಳಿಸ್ರಿ ಅಂತ ಹೇಳ್ತಾರಲ್ಲ, ಅವ್ರ ಬಲ್ಲಂತಕ್ಕೆ ನಮ್ಮ ಮಕ್ಳನ್ನ ಮದುವೆ ಮಾಡೋಕ್ಕಾಗುತ್ತೇನ್ರಿ?